ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋಲಿ ನಾವು ಸಾಮಾನ್ಯವಾಗಿ ಬಳಸುವಂತಹ ಕ್ರಿಯಾಪದಗಳು ಹಾಗೂ ಅವುಗಳ ರೂಪಗಳನ್ನು ಉದಾಹರಣೆ ವಾಕ್ಯಗಳ ಸಮೇತ ಕಲಿಯೋಣ. ಸರಿನಾ? ಕಾಮನ್ ವರ್ಬ್ಸ್ ಆ್ಯಂಡ್ ದೇರ್ ಫಾರ್ಮ್ಸ್ ನಂಬರ್ 30. ಸ್ಪೆಂಡ್ ಅಂದರೆ ಖರ್ಚು ಮಾಡು ಅಥವಾ ಕಾಲ ಕಳೆ. ಸ್ಪೆಂಡ್ V1 ರೂಪ, ಸ್ಪೆಂಟ್ V2 ರೂಪ, ಸ್ಪೆಂಟ್ V3 ರೂಪ, ಸ್ಪೆಂಡ್ಸ್ ಎಸ್ ರೂಪ ಹಾಗೂ ಸ್ಪೆಂಡಿಂಗ್ ING ರೂಪ. ಹಿ ವಾಂಟ್ಸ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಹಿಸ್ ಫ್ಯಾಮಿಲಿ. ಅವರು ತಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಬಯಸುತ್ತಾರೆ. ಹಿ ವಾಂಟ್ಸ್ ಟು ಸ್ಪೆಂಡ್ ಮೋರ್ ಟೈಮ್ ವಿತ್ ಹಿಸ್ ಫ್ಯಾಮಿಲಿ. ಇಲ್ಲಿ ಸ್ಪೆಂಡ್ ವರ್ಬಿನ ಮೊದಲ ರೂಪ. ಹಿ ಸ್ಪೆಂಡ್ 5 years ಇನ್ ಪ್ರಿಸನ್ ಫಾರ್ ಫೋರ್ಜರಿ. ಅವರು ಫೋರ್ಜರಿಗಾಗಿ 5 ವರ್ಷ ಜೈಲಿನಲ್ಲಿ ಕಳೆದರು. ಹಿ ಸ್ಪೆಂಟ್ 5 years ಇನ್ ಪ್ರಿಸನ್ ಫಾರ್ ಫೋರ್ಜರಿ. ಇಲ್ಲಿ ಸ್ಪೆಂಟ್ V2 ರೂಪ. ಅ ಲಾಟ್ ಆಫ್ ಮನಿ ವಾಸ್ ಸ್ಪೆಂಟ್ ಟು ರೆಸ್ಕ್ಯೂ ದಿ ಎಲಿಫೆಂಟ್. ಆನೆಯನ್ನು ರಕ್ಷಿಸಲು ಸಾಕಷ್ಟು ಹಣ ಖರ್ಚು ಮಾಡಲಾಯಿತು. ಅ ಲಾಟ್ ಆಫ್ ಮನಿ ವಾಸ್ ಸ್ಪೆಂಟ್ ಟು ರೆಸ್ಕ್ಯೂ ದ ಎಲಿಫೆಂಟ್. ಇಲ್ಲಿ ಸ್ಪೆಂಟ್ V3 ರೂಪ. He spends as if he were a millionaire. ಅವನು ಲಕ್ಷಾಧಿಪತಿ ಎಂಬಂತೆ ಖರ್ಚು ಮಾಡುತ್ತಾನೆ. He spends as if he were a millionaire. ಇಲ್ಲಿ ಸ್ಪೆಂಡ್ಸ್ ವರ್ಬಿನ ಎಸ್ ರೂಪ. They are spending money unnecessarily. ಅವರು ಅನಗತ್ಯವಾಗಿ ಹಣ ಖರ್ಚು ಮಾಡುತ್ತಿದ್ದಾರೆ. They are spending money unnecessarily. ಇಲ್ಲಿ ಸ್ಪೆಂಡಿಂಗ್ ING ರೂಪ. ಸ್ಪಿಲ್ ಅಂದರೆ ಚೆಲ್ಲು. ಸ್ಪಿಲ್ V1 ರೂಪ, ಸ್ಪಿಲ್ಡ್ V2 ರೂಪ, ಸ್ಪಿಲ್ಡ್ V3 ರೂಪ, ಸ್ಪಿಲ್ಸ್ ಎಸ್ ರೂಪ ಹಾಗೂ ಸ್ಪಿಲ್ಲಿಂಗ್ ING ರೂಪ. ಹಿ ಸ್ಟಾರ್ಟಲ್ಡ್ ಹರ್ ಆ್ಯಂಡ್ ಮೇಡ್ ಹರ್ ಸ್ಪಿಲ್ ಹರ್ ಡ್ರಿಂಕ್. ಅವನು ಅವಳನ್ನು ಗಾಬರಿಗೊಳಿಸಿ ಪಾನೀಯವನ್ನು ಚೆಲ್ಲುವಂತೆ ಮಾಡಿದನು. ಹಿ ಸ್ಟಾರ್ಟಲ್ಡ್ ಹರ್ ಆ್ಯಂಡ್ ಮೇಡ್ ಹರ್ ಸ್ಪಿಲ್ ಹರ್ ಡ್ರಿಂಕ್. ಇಲ್ಲಿ ಸ್ಪಿಲ್ V1 ರೂಪ. ಐ ಸ್ಪಿಲ್ಡ್ ದ ಜ್ಯೂಸ್ ವೈಲ್ ಐ ವಾಸ್ ಪೋರಿಂಗ್ ಇಟ್. ನಾನು ರಸವನ್ನು ಸುರಿಯುವಾಗ ಚೆಲ್ಲಿದೆ. ಐ ಸ್ಪಿಲ್ಡ್ ದ ಜ್ಯೂಸ್ ವೈಲ್ ಐ ವಾಸ್ ಪೋರಿಂಗ್ ಇಟ್. ಇಲ್ಲಿ ಸ್ಪಿಲ್ಡ್ V2 ರೂಪ. ಟಾಕ್ಸಿಕ್ ಕೆಮಿಕಲ್ಸ್ ವರ್ ಸ್ಪಿಲ್ಡ್ ಇನ್ ಟು ದ ರಿವರ್. ವಿಷಕಾರಿ ರಾಸಾಯನಿಕಗಳನ್ನು ನದಿಗೆ ಸುರಿಯಲಾಯಿತು. ಟಾಕ್ಸಿಕ್ ಕೆಮಿಕಲ್ಸ್ ವರ್ ಸ್ಪಿಲ್ಡ್ ಇನ್ ಟು ದ ರಿವರ್. ಇಲ್ಲಿ ಸ್ಪಿಲ್ಡ್ V3 ರೂಪ ಸುರಿ ಅನ್ನುವ ಅರ್ಥದಲ್ಲಿ ಬಳಕೆಯಾಗಿದೆ. ಸಮಟೈಮ್ಸ್ ದ ಡಿಶ್ ವಾಷರ್ ಸ್ಪಿಲ್ಸ್ ಸೋಪ್ ಆನ್ ಟು ದ ಕಿಚನ್ ಕೌಂಟರ್. ಕೆಲವೊಮ್ಮೆ ಡಿಶ್ ವಾಷರ್ ಅಡುಗೆ ಕೌಂಟರ್ನ ಮೇಲೆ ಸೋಪ್ ಚೆಲ್ಲುತ್ತದೆ. ಸಮಟೈಮ್ಸ್ ದ ಡಿಶ್ ವಾಷರ್ ಸ್ಪಿಲ್ಸ್ ಸೋಪ್ ಆನ್ ಟು ದ ಕಿಚನ್ ಕೌಂಟರ್. ಇಲ್ಲಿ ಸ್ಪಿಲ್ಸ್ ಎಸ್ ರೂಪ. People were spilling out of the wine bar onto the street. ಜನರು ವೈನ್ ಬಾರ್ನಿಂದ ಬೀದಿಗೆ ಚೆಲ್ಲುತ್ತಿದ್ದರು. People were spilling out of the wine bar onto the street. ಇಲ್ಲಿ ಸ್ಪಿಲ್ಲಿಂಗ್ ING ರೂಪ. ಇಲ್ಲಿ ಚೆಲ್ಲುತ್ತಿದ್ದರು ಅಂದರೆ ವೈನ್ ಬಾರ್ನಿಂದ ಹೊರಗೆ ದೊಡ್ಡ ಗಾತ್ರದಲ್ಲಿ ಬರುತ್ತಿದ್ದರು, ಬೀಳುತ್ತಿದ್ದರು ಅಂತ. ಸ್ಪ್ಲಿಟ್ ಅಂದರೆ ಸೀಳು ಅಥವಾ ವಿಭಜಿಸು. ಸ್ಪ್ಲಿಟ್ V1 ರೂಪ, ಸ್ಪ್ಲಿಟ್ V2 ರೂಪ, ಸ್ಪ್ಲಿಟ್ V3 ರೂಪ, ಸ್ಪ್ಲಿಟ್ಸ್ ಎಸ್ ರೂಪ ಹಾಗೂ ಸ್ಪ್ಲಿಟಿಂಗ್ ING ರೂಪ. ಲಂಬರ್ ಜಾಕ್ಸ್ ಯೂಸ್ ಆಕ್ಸಸ್ ಟು ಸ್ಪ್ಲಿಟ್ ಲಾಗ್ಸ್ ಫಾರ್ ಫೈರ್ವುಡ್. ಮರ ಕಡಿಯುವವರು ಉರುವಲಿಗೆ ಮರದ ದಿಮ್ಮಿಗಳನ್ನು ಸೀಳಲು ಕೊಡಲಿಗಳನ್ನು ಬಳಸುತ್ತಾರೆ. ಲಂಬರ್ ಜಾಕ್ಸ್ ಯೂಸ್ ಆಕ್ಸಸ್ ಟು ಸ್ಪ್ಲಿಟ್ ಲಾಗ್ಸ್ ಫಾರ್ ವುಡ್ಸ್. ಲಂಬರ್ ಜಾಕ್ ಅಂದರೆ ಮರ ಕಡಿಯುವವರು. ಇಲ್ಲಿ ಸ್ಪ್ಲಿಟ್ ವರ್ಬಿನ ಮೊದಲ ರೂಪ. ಹಿ ಸ್ಪ್ಲಿಟ್ ದಿ ಎಗ್ ಕೇರ್ಫುಲಿ. ಅವರು ಎಚ್ಚರಿಕೆಯಿಂದ ಮೊಟ್ಟೆಯನ್ನು ವಿಭಜಿಸಿದರು. ಹಿ ಸ್ಪ್ಲಿಟ್ ದಿ ಎಗ್ ಕೇರ್ಫುಲಿ. ಇಲ್ಲಿ ಸ್ಪ್ಲಿಟ್ ಎರಡನೇ ರೂಪ. ದ ವರ್ಕ್ಲೋಡ್ ವಾಸ್ ಸ್ಪ್ಲಿಟ್ ಅಮಾಂಗ್ ಟೀಮ್ ಮೆಂಬರ್ಸ್ ಫಾರ್ ಎಫಿಷಿಯನ್ಸಿ. ದಕ್ಷತೆಗಾಗಿ ತಂಡದ ಸದಸ್ಯರ ನಡುವೆ ಕೆಲಸದ ಹೊರೆಯನ್ನು ವಿಭಜಿಸಲಾಯಿತು. ದ ವರ್ಕ್ಲೋಡ್ ವಾಸ್ ಸ್ಪ್ಲಿಟ್ ಅಮಾಂಗ್ ಟೀಮ್ ಮೆಂಬರ್ಸ್ ಫಾರ್ ಎಫಿಷಿಯನ್ಸಿ. ಇಲ್ಲಿ ಸ್ಪ್ಲಿಟ್ V3 ರೂಪ.
ಶಿ ಯೂಶುವಲಿ ಸ್ಪ್ಲಿಟ್ಸ್ ದ ಬಿಲ್ ವಿತ್ ಹರ್ ಫ್ರೆಂಡ್ಸ್ ವೆನ್ ದೇ ಡೈನ್ ಔಟ್. ಅವಳು ಸಾಮಾನ್ಯವಾಗಿ ತನ್ನ ಸ್ನೇಹಿತರೊಂದಿಗೆ ಊಟ ಮಾಡುವಾಗ ಬಿಲ್ಲನ್ನು ವಿಭಜಿಸುತ್ತಾಳೆ. ಶಿ ಯೂಶುವಲಿ ಸ್ಪ್ಲಿಟ್ಸ್ ದ ಬಿಲ್ ವಿತ್ ಹರ್ ಫ್ರೆಂಡ್ಸ್ ವೆನ್ ದೇ ಡೈನ್ ಔಟ್. ಇಲ್ಲಿ ಸ್ಪ್ಲಿಟ್ಸ್ ಎಸ್ ರೂಪ. ದ ಕಾರ್ಪೆಂಟರ್ ಈಸ್ ಕರೆಂಟ್ಲಿ ಸ್ಪ್ಲಿಟಿಂಗ್ ವುಡನ್ ಬೋರ್ಡ್ಸ್ ಫಾರ್ ಅ ನ್ಯೂ ಪ್ರಾಜೆಕ್ಟ್. ಬಡಗಿ ಪ್ರಸ್ತುತ ಹೊಸ ಯೋಜನೆಗಾಗಿ ಮರದ ಹಲಗೆಗಳನ್ನು ವಿಭಜಿಸುತ್ತಿದ್ದಾರೆ. ದ ಕಾರ್ಪೆಂಟರ್ ಈಸ್ ಕರೆಂಟ್ಲಿ ಸ್ಪ್ಲಿಟಿಂಗ್ ವುಡನ್ ಬೋರ್ಡ್ಸ್ ಫಾರ್ ಅ ನ್ಯೂ ಪ್ರಾಜೆಕ್ಟ್. ಇಲ್ಲಿ ಸ್ಪ್ಲಿಟಿಂಗ್ ING ರೂಪ. ನೆಕ್ಸ್ಟ್ ಸ್ಪಾಯ್ಲ್ ಅಂದರೆ ಹಾಳು ಮಾಡು. ಸ್ಪಾಯ್ಲ್ V1 ರೂಪ, ಸ್ಪಾಯ್ಲ್ಡ್ V2 ರೂಪ, ಸ್ಪಾಯ್ಲ್ಡ್ V3 ರೂಪ, ಸ್ಪಾಯ್ಲ್ಸ್ ಎಸ್ ರೂಪ ಹಾಗೂ ಸ್ಪಾಯ್ಲಿಂಗ್ ING ರೂಪ. ಡೋಂಟ್ ಲೆಟ್ ಹಿಮ್ ಸ್ಪಾಯ್ಲ್ ಯುವರ್ ಈವ್ನಿಂಗ್. ಅವನಿಗೆ ನಿಮ್ಮ ಸಂಜೆಯನ್ನು ಹಾಳು ಮಾಡಲು ಬಿಡಬೇಡಿ. ಡೋಂಟ್ ಲೆಟ್ ಹಿಮ್ ಸ್ಪಾಯ್ಲ್ ಯುವರ್ ಈವ್ನಿಂಗ್. ಇಲ್ಲಿ ಸ್ಪಾಯ್ಲ್ V1 ರೂಪ. ದ ಸ್ಮಾಲ್ ಬಾಯ್ ಸ್ಪಾಯ್ಲ್ಡ್ ದ ಪಿಕ್ಚರ್ ಬೈ ಸ್ಮಿಯರಿಂಗ್ ಇಟ್ ವಿತ್ ಇಂಕ್. ಚಿಕ್ಕ ಹುಡುಗ ಚಿತ್ರಕ್ಕೆ ಮಸಿ ಬಳಿದು ಹಾಳು ಮಾಡಿದ. ದ ಸ್ಮಾಲ್ ಬಾಯ್ ಸ್ಪಾಯ್ಲ್ಡ್ ದ ಪಿಕ್ಚರ್ ಬೈ ಸ್ಮಿಯರಿಂಗ್ ಇಟ್ ವಿತ್ ಇಂಕ್. ಇಲ್ಲಿ ಸ್ಪಾಯ್ಲ್ಡ್ V2 ರೂಪ. ದ ಬ್ಯಾಡ್ ನ್ಯೂಸ್ ಹ್ಯಾಸ್ ಸ್ಪಾಯ್ಲ್ಡ್ ಮೈ ಡೇ. ಕೆಟ್ಟ ಸುದ್ದಿ ನನ್ನ ದಿನವನ್ನು ಹಾಳು ಮಾಡಿದೆ. ದ ಬ್ಯಾಡ್ ನ್ಯೂಸ್ ಹ್ಯಾಸ್ ಸ್ಪಾಯ್ಲ್ಡ್ ಮೈ ಡೇ. ಇಲ್ಲಿ ಸ್ಪಾಯ್ಲ್ಡ್ V3 ರೂಪ. ಅ ಹ್ಯೂಜ್ ಬಿಲ್ಡಿಂಗ್ ನೌ ಸ್ಪಾಯ್ಲ್ಸ್ ದ ವ್ಯೂ. ಬೃಹತ್ ಕಟ್ಟಡವೊಂದು ಈಗ ನೋಟವನ್ನು ಹಾಳು ಮಾಡುತ್ತದೆ. ಅ ಹ್ಯೂಜ್ ಬಿಲ್ಡಿಂಗ್ ನೌ ಸ್ಪಾಯ್ಲ್ಸ್ ದ ವ್ಯೂ. ಇಲ್ಲಿ ಸ್ಪಾಯ್ಲ್ಸ್ ಎಸ್ ರೂಪ. ದಿ ಓವರ್ ಯೂಸ್ ಆಫ್ ಟೆಕ್ನಾಲಜಿ ಈಸ್ ಸ್ಪಾಯ್ಲಿಂಗ್ ದ ಕ್ರಿಯೇಟಿವಿಟಿ ಆಫ್ ಚಿಲ್ಡ್ರನ್. ತಂತ್ರಜ್ಞಾನದ ಅತಿಯಾದ ಬಳಕೆ ಮಕ್ಕಳ ಸೃಜನಶೀಲತೆಯನ್ನು ಹಾಳು ಮಾಡುತ್ತಿದೆ. ದಿ ಓವರ್ ಯೂಸ್ ಆಫ್ ಟೆಕ್ನಾಲಜಿ ಈಸ್ ಸ್ಪಾಯ್ಲಿಂಗ್ ದ ಕ್ರಿಯೇಟಿವಿಟಿ ಆಫ್ ಚಿಲ್ಡ್ರನ್. ಇಲ್ಲಿ ಸ್ಪಾಯ್ಲಿಂಗ್ ING ರೂಪ. ಸ್ಪ್ರೇ ಅಂದರೆ ಸಿಂಪಡಿಸು. ಸ್ಪ್ರೇ V1 ರೂಪ, ಸ್ಪ್ರೇಡ್ V2 ರೂಪ, ಸ್ಪ್ರೇಡ್ V3 ರೂಪ, ಸ್ಪ್ರೇಸ್ ಎಸ್ ರೂಪ ಹಾಗೂ ಸ್ಪ್ರೇಯಿಂಗ್ ING ರೂಪ. ಹಿ ಡಸಂಟ್ ಸ್ಪ್ರೇ ಅಗೇನ್ಸ್ಟ್ ಪೆಸ್ಟ್ಸ್ ಆರ್ ಡಿಸೀಸಸ್. ಅವನು ಕೀಟಗಳು ಅಥವಾ ರೋಗಗಳ ವಿರುದ್ಧ ಸಿಂಪಡಿಸುವುದಿಲ್ಲ. ಹಿ ಡಸಂಟ್ ಸ್ಪ್ರೇ ಅಗೇನ್ಸ್ಟ್ ಪೆಸ್ಟ್ಸ್ ಆರ್ ಡಿಸೀಸಸ್. ಇಲ್ಲಿ ಸ್ಪ್ರೇ V1 ರೂಪ. ಹಿ ಸ್ಪ್ರೇಡ್ ದ ಫರ್ನಿಚರ್ ವಿತ್ ಪೇಂಟ್ ಯೆಸ್ಟರ್ಡೇ. ಅವನು ನಿನ್ನೆ ಪೀಠೋಪಕರಣಗಳಿಗೆ ಬಣ್ಣ ಎರಚಿದ. ಹಿ ಸ್ಪ್ರೇಡ್ ದ ಫರ್ನಿಚರ್ ವಿತ್ ಪೇಂಟ್ ಯೆಸ್ಟರ್ಡೇ. ಇಲ್ಲಿ ಸ್ಪ್ರೇಡ್ V2 ರೂಪ. ಸಮ್ವನ್ ಹ್ಯಾಡ್ ಸ್ಪ್ರೇಡ್ ಬ್ಲೂ ಪೇಂಟ್ ಓವರ್ ಹಿಸ್ ಕಾರ್. ಆತನ ಕಾರಿಗೆ ಯಾರೋ ನೀಲಿ ಬಣ್ಣವನ್ನು ಎರಚಿದ್ದರು. ಸಮ್ವನ್ ಹ್ಯಾಡ್ ಸ್ಪ್ರೇಡ್ ಬ್ಲೂ ಪೇಂಟ್ ಓವರ್ ಹಿಸ್ ಕಾರ್. ಇಲ್ಲಿ ಸ್ಪ್ರೇಡ್ V3 ರೂಪ. ಹಿ ಸ್ಪ್ರೇಸ್ ವಾಟರ್ ಆನ್ ದ ಪ್ಲಾಂಟ್ಸ್ ಡೈಲಿ. ಅವರು ಪ್ರತಿನಿತ್ಯ ಗಿಡಗಳಿಗೆ ನೀರು ಸಿಂಪಡಿಸುತ್ತಾರೆ. ಹಿ ಸ್ಪ್ರೇಸ್ ವಾಟರ್ ಆನ್ ದ ಪ್ಲಾಂಟ್ಸ್ ಡೈಲಿ. ಇಲ್ಲಿ ಸ್ಪ್ರೇಸ್ ಎಸ್ ರೂಪ. ಹಿ ಈಸ್ ಸ್ಪ್ರೇಯಿಂಗ್ ಇನ್ಸೆಕ್ಟಿಸೈಡ್ ನೌ. ಅವರು ಈಗ ಕೀಟನಾಶಕ ಸಿಂಪಡಿಸುತ್ತಿದ್ದಾರೆ. ಹಿ ಈಸ್ ಸ್ಪ್ರೇಯಿಂಗ್ ಇನ್ಸೆಕ್ಟಿಸೈಡ್ ನೌ. ಇಲ್ಲಿ ಸ್ಪ್ರೇಯಿಂಗ್ ING ರೂಪ. ಸ್ಪ್ರೆಡ್ ಅಂದರೆ ವಿಸ್ತರಿಸು ಅಥವಾ ಹರಡು. ಸ್ಪ್ರೆಡ್ V1 ರೂಪ, ಸ್ಪ್ರೆಡ್ V2 ರೂಪ, ಸ್ಪ್ರೆಡ್ V3 ರೂಪ, ಸ್ಪ್ರೆಡ್ಸ್ ಎಸ್ ರೂಪ ಹಾಗೂ ಸ್ಪ್ರೆಡಿಂಗ್ ING ರೂಪ. ಅ ರೂಮರ್ ಬಿಗ್ಯಾನ್ ಟು ಸ್ಪ್ರೆಡ್ ಅಬೌಟ್ ಹರ್. ಅವಳ ಬಗ್ಗೆ ಒಂದು ವದಂತಿ ಹರಡಲು ಪ್ರಾರಂಭಿಸಿತು. ಅ ರೂಮರ್ ಬಿಗ್ಯಾನ್ ಟು ಸ್ಪ್ರೆಡ್ ಅಬೌಟ್ ಹರ್. ಇಲ್ಲಿ ಸ್ಪ್ರೆಡ್ V1 ರೂಪ. ಶಿ ಸ್ಪ್ರೆಡ್ ಬಟರ್ ಆನ್ ಹರ್ ಟೋಸ್ಟ್ ಫಾರ್ ಬ್ರೇಕ್ಫಾಸ್ಟ್. ಬೆಳಗಿನ ಉಪಹಾರಕ್ಕಾಗಿ ಅವಳು ತನ್ನ ಟೋಸ್ಟ್ ಮೇಲೆ ಬೆಣ್ಣೆಯನ್ನು ಹರಡಿದಳು. ಶಿ ಸ್ಪ್ರೆಡ್ ಬಟರ್ ಆನ್ ಹರ್ ಟೋಸ್ಟ್ ಫಾರ್ ಬ್ರೇಕ್ಫಾಸ್ಟ್. ಇಲ್ಲಿ ಸ್ಪ್ರೆಡ್ V2 ರೂಪ. The virus had spread rapidly, leading to a public health crisis. ವೈರಸ್ ವೇಗವಾಗಿ ಹರಡಿತ್ತು. ಇದು ಸಾರ್ವಜನಿಕ ಆರೋಗ್ಯ ಬಿಕ್ಕಟ್ಟಿಗೆ ಕಾರಣವಾಯಿತು. The virus had spread rapidly, leading to a public health crisis. ಇಲ್ಲಿ ಸ್ಪ್ರೆಡ್ V3 ರೂಪ. A wildfire spreads rapidly due to strong winds. ಬಲವಾದ ಗಾಳಿಯಿಂದಾಗಿ ಕಾಡ್ಗಿಚ್ಚು ವೇಗವಾಗಿ ಹರಡುತ್ತದೆ.
ಅ ವೈಲ್ಡ್ ಫೈರ್ ಸ್ಪ್ರೆಡ್ಸ್ ರ್ಯಾಪಿಡ್ಲಿ ಡ್ಯೂ ಟು ಸ್ಟ್ರಾಂಗ್ ವಿಂಡ್ಸ್. ಇಲ್ಲಿ ಸ್ಪ್ರೆಡ್ಸ್ ಎಸ್ ರೂಪ. ರಿಲಿಜಿಯಸ್ ಫಂಡಮೆಂಟಲಿಸಮ್ ಈಸ್ ಸ್ಪ್ರೆಡಿಂಗ್ ಇನ್ ದಿಸ್ ರೀಜನ್. ಈ ಪ್ರದೇಶದಲ್ಲಿ ಧಾರ್ಮಿಕ ಮೂಲಭೂತವಾದ ಹರಡುತ್ತಿದೆ. ರಿಲಿಜಿಯಸ್ ಫಂಡಮೆಂಟಲಿಸಮ್ ಈಸ್ ಸ್ಪ್ರೆಡಿಂಗ್ ಇನ್ ದಿಸ್ ರೀಜನ್. ಇಲ್ಲಿ ಸ್ಪ್ರೆಡಿಂಗ್ ING ರೂಪ. ಸ್ಟ್ಯಾಂಡ್ ಅಂದರೆ ನಿಲ್ಲು ಅಥವಾ ನಿಂತುಕೋ. ಸ್ಟ್ಯಾಂಡ್ V1 ರೂಪ, ಸ್ಟುಡ್ V2 ರೂಪ, ಸ್ಟುಡ್ V3 ರೂಪ, ಸ್ಟ್ಯಾಂಡ್ಸ್ ಎಸ್ ರೂಪ, ಸ್ಟ್ಯಾಂಡಿಂಗ್ ING ರೂಪ. ಪ್ಲೀಸ್ ಸ್ಟ್ಯಾಂಡ್ ಅಪ್ ವೆನ್ ದ ಪ್ರಿನ್ಸಿಪಲ್ ಎಂಟರ್ಸ್. ಪ್ರಾಂಶುಪಾಲರು ಪ್ರವೇಶಿಸಿದಾಗ ದಯವಿಟ್ಟು ಎದ್ದು ನಿಲ್ಲಿ. ಪ್ಲೀಸ್ ಸ್ಟ್ಯಾಂಡ್ ಅಪ್ ವೆನ್ ದ ಪ್ರಿನ್ಸಿಪಲ್ ಎಂಟರ್ಸ್. ಇಲ್ಲಿ ಸ್ಟ್ಯಾಂಡ್ V1 ರೂಪ. He stood as a candidate in the local elections. ಅವರು ಸ್ಥಳೀಯ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನಿಂತರು. He stood as a candidate in the local elections. ಇಲ್ಲಿ stood V2 ರೂಪ. Anita had stood in the doorway, biting her nails. ಅನಿತಾ ತನ್ನ ಉಗುರುಗಳನ್ನು ಕಚ್ಚುತ್ತಾ ಬಾಗಿಲಲ್ಲಿ ನಿಂತಿದ್ದಳು. ಅನಿತಾ ಹ್ಯಾಡ್ ಸ್ಟುಡ್ ಇನ್ ದ ಡೋರ್ವೇ ಬೈಟಿಂಗ್ ಹರ್ ನೇಲ್ಸ್. ಇಲ್ಲಿ ಸ್ಟುಡ್ V3 ರೂಪ. ಅನ್ ಅಂಪೈರ್ ಸ್ಟ್ಯಾಂಡ್ಸ್ ಬಿಹೈಂಡ್ ದ ಕ್ಯಾಚರ್ ಇನ್ ಬೇಸ್ಬಾಲ್. ಬೇಸ್ಬಾಲ್ನಲ್ಲಿ ಕ್ಯಾಚರ್ನ ಹಿಂದೆ ಅಂಪೈರ್ ನಿಲ್ಲುತ್ತಾರೆ. ಅನ್ ಅಂಪೈರ್ ಸ್ಟ್ಯಾಂಡ್ಸ್ ಬಿಹೈಂಡ್ ದ ಕ್ಯಾಚರ್ ಇನ್ ಬೇಸ್ಬಾಲ್. ಇಲ್ಲಿ ಸ್ಟ್ಯಾಂಡ್ಸ್ ಎಸ್ ರೂಪ. He was standing in the middle of the room. ಅವನು ಕೋಣೆಯ ಮಧ್ಯದಲ್ಲಿ ನಿಂತಿದ್ದನು. He was standing in the middle of the room. ಇಲ್ಲಿ ಸ್ಟ್ಯಾಂಡಿಂಗ್ ING ರೂಪ. ಸ್ಟಾರ್ಟ್ ಅಂದರೆ ಪ್ರಾರಂಭಿಸು. ಸ್ಟಾರ್ಟ್ V1 ರೂಪ, ಸ್ಟಾರ್ಟೆಡ್ V2 ರೂಪ, ಸ್ಟಾರ್ಟೆಡ್ V3 ರೂಪ, ಸ್ಟಾರ್ಟ್ಸ್ ಎಸ್ ರೂಪ, ಸ್ಟಾರ್ಟಿಂಗ್ ING ರೂಪ. ಪ್ಲೀಸ್ ಸ್ಟಾರ್ಟ್ ಓವರ್ ಫ್ರಮ್ ದ ಬಿಗಿನಿಂಗ್. ದಯವಿಟ್ಟು ಮೊದಲಿನಿಂದ ಪ್ರಾರಂಭಿಸಿ. ಪ್ಲೀಸ್ ಸ್ಟಾರ್ಟ್ ಓವರ್ ಫ್ರಮ್ ದ ಬಿಗಿನಿಂಗ್. ಇಲ್ಲಿ ಸ್ಟಾರ್ಟ್ V1 ರೂಪ. ಹಿ ಸ್ಟಾರ್ಟೆಡ್ ಹಿಸ್ ಕರಿಯರ್ ಆಸ್ ಅ ಹಂಬಲ್ ಪೀನಟ್ ಫಾರ್ಮರ್. ಅವರು ತಮ್ಮ ವೃತ್ತಿ ಜೀವನವನ್ನು ವಿನಮ್ರ ಕಡಲೆಕಾಯಿ ಕೃಷಿಕರಾಗಿ ಪ್ರಾರಂಭಿಸಿದರು. ಹಿ ಸ್ಟಾರ್ಟೆಡ್ ಹಿಸ್ ಕರಿಯರ್ ಆಸ್ ಅ ಹಂಬಲ್ ಪೀನಟ್ ಫಾರ್ಮರ್. ಇಲ್ಲಿ ಸ್ಟಾರ್ಟೆಡ್ V2 ರೂಪ. The fire was started by an electrical short circuit. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿತು. The fire was started by an electrical short circuit. ಇಲ್ಲಿ started V3 ರೂಪ. The meeting starts at 2 o'clock precisely. ಸಭೆಯು ನಿಖರವಾಗಿ 2 ಗಂಟೆಗೆ ಪ್ರಾರಂಭವಾಗುತ್ತದೆ. The meeting starts at 2 o'clock precisely. ಇಲ್ಲಿ ಸ್ಟಾರ್ಟ್ಸ್ ಎಸ್ ರೂಪ. ದ ಎಂಜಿನ್ ಈಸ್ ಸ್ಟಾರ್ಟಿಂಗ್ ಟು ಮೇಕ್ ಅ ಸ್ಟ್ರೇಂಜ್ ನಾಯ್ಸ್. ಎಂಜಿನ್ ವಿಚಿತ್ರವಾದ ಶಬ್ದವನ್ನು ಮಾಡಲು ಪ್ರಾರಂಭಿಸುತ್ತಿದೆ. ದಿ ಎಂಜಿನ್ ಈಸ್ ಸ್ಟಾರ್ಟಿಂಗ್ ಟು ಮೇಕ್ ಅ ಸ್ಟ್ರೇಂಜ್ ನಾಯ್ಸ್. ಇಲ್ಲಿ ಸ್ಟಾರ್ಟಿಂಗ್ ವರ್ಬಿನ ING ರೂಪ. ಸ್ಟೇ ಅಂದರೆ ಇರು. ಸ್ಟೇ V1 ರೂಪ, ಸ್ಟೇಡ್ V2 ರೂಪ, ಸ್ಟೇಡ್ V3 ರೂಪ, ಸ್ಟೇಸ್ ಎಸ್ ರೂಪ ಹಾಗೂ ಸ್ಟೇಯಿಂಗ್ ING ರೂಪ. ಕ್ಯಾನ್ ಯು ಸ್ಟೇ ಅ ಲಿಟಲ್ ಲಾಂಗರ್. ನೀವು ಇನ್ನೂ ಸ್ವಲ್ಪ ಸಮಯ ಇರಬಹುದೇ. ಕ್ಯಾನ್ ಯು ಸ್ಟೇ ಅ ಲಿಟಲ್ ಲಾಂಗರ್. ಇಲ್ಲಿ ಸ್ಟೇ V1 ರೂಪ. ಹಿ ಸ್ಟೇಡ್ ಅಟ್ ಹೋಮ್ ಆಲ್ ಡೇ. ಅವರು ಇಡೀ ದಿನ ಮನೆಯಲ್ಲಿಯೇ ಇದ್ದರು. ಹಿ ಸ್ಟೇಡ್ ಅಟ್ ಹೋಮ್ ಆಲ್ ಡೇ. ಇಲ್ಲಿ ಸ್ಟೇಡ್ V2 ರೂಪ. ಮೆನಿ ಫೇಮಸ್ ಪೀಪಲ್ ಹ್ಯಾವ್ ಸ್ಟೇಡ್ ಇನ್ ದ ಹೋಟೆಲ್. ಅನೇಕ ಪ್ರಸಿದ್ಧ ವ್ಯಕ್ತಿಗಳು ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದಾರೆ. ಮೆನಿ ಫೇಮಸ್ ಪೀಪಲ್ ಹ್ಯಾವ್ ಸ್ಟೇಡ್ ಇನ್ ದ ಹೋಟೆಲ್. ಇಲ್ಲಿ ಸ್ಟೇಡ್ V3 ರೂಪ. ದ ಟಿವಿ ಸ್ಟೇಸ್ ಆನ್ ಆಲ್ ಡೇ ಇನ್ ದೇರ್ ಹೌಸ್. ಅವರ ಮನೆಯಲ್ಲಿ ಇಡೀ ದಿನ ಟಿವಿ ಆನ್ ಆಗಿರುತ್ತದೆ. ದ ಟಿವಿ ಸ್ಟೇಸ್ ಆನ್ ಆಲ್ ಡೇ ಇನ್ ದೇರ್ ಹೌಸ್. ಇಲ್ಲಿ ಸ್ಟೇಸ್ ಎಸ್ ರೂಪ. ಐ ಆಮ್ ಸ್ಟೇಯಿಂಗ್ ಅಟ್ ದಿ ಬೆನ್ಸನ್ ಹೋಟೆಲ್. ನಾನು ಬೆನ್ಸನ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ದೇನೆ. ಐ ಆಮ್ ಸ್ಟೇಯಿಂಗ್ ಅಟ್ ದಿ ಬೆನ್ಸನ್ ಹೋಟೆಲ್. ಇಲ್ಲಿ ಸ್ಟೇಯಿಂಗ್ ING ರೂಪ. ಉಳಿದುಕೊಳ್ಳುವ ಅರ್ಥದಲ್ಲಿ ಬಳಕೆಯಾಗಿದೆ.
ಸ್ಟೀಲ್ ಅಂದರೆ ಕಳ್ಳತನ ಮಾಡು ಅಥವಾ ಕದಿ. ಸ್ಟೀಲ್ V1 ರೂಪ, ಸ್ಟೋಲ್ V2 ರೂಪ, ಸ್ಟೋಲನ್ V3 ರೂಪ, ಸ್ಟೀಲ್ಸ್ S ರೂಪ, ಸ್ಟೀಲಿಂಗ್ ING ರೂಪ. ಶಿ ಹ್ಯಾಡ್ ಟು ಸ್ಟೀಲ್ ಫುಡ್ ಜಸ್ಟ್ ಟು ಸ್ಟೇ ಅಲೈವ್. ಜೀವಂತವಾಗಿರಲು ಅವಳು ಆಹಾರವನ್ನು ಕದಿಯಬೇಕಾಗಿತ್ತು. ಶಿ ಹ್ಯಾಡ್ ಟು ಸ್ಟೀಲ್ ಫುಡ್ ಜಸ್ಟ್ ಟು ಸ್ಟೇ ಅಲೈವ್. ಇಲ್ಲಿ ಸ್ಟೀಲ್ V1 ರೂಪ. ದ ಸ್ಪೈ ಸ್ಟೋಲ್ ಸೀಕ್ರೆಟ್ ಗವರ್ಮೆಂಟ್ ಡಾಕ್ಯುಮೆಂಟ್ಸ್. ಗುಪ್ತಚರರು ಸರ್ಕಾರದ ರಹಸ್ಯ ದಾಖಲೆಗಳನ್ನು ಕಳ್ಳತನ ಮಾಡಿದರು. ದ ಸ್ಪೈ ಸ್ಟೋಲ್ ಸೀಕ್ರೆಟ್ ಗವರ್ಮೆಂಟ್ ಡಾಕ್ಯುಮೆಂಟ್ಸ್. ಇಲ್ಲಿ ಸ್ಟೋಲ್ V2 ರೂಪ. ಹರ್ ಪರ್ಸ್ ವಾಸ್ ಸ್ಟೋಲನ್ ಫ್ರಮ್ ಹರ್ ಹ್ಯಾಂಡ್ ಬ್ಯಾಗ್. ಆಕೆಯ ಕೈಚೀಲದಿಂದ ಆಕೆಯ ಪರ್ಸ್ ಕಳ್ಳತನವಾಯಿತು. ಹರ್ ಪರ್ಸ್ ವಾಸ್ ಸ್ಟೋಲನ್ ಫ್ರಮ್ ಹರ್ ಹ್ಯಾಂಡ್ ಬ್ಯಾಗ್. ಇಲ್ಲಿ ಸ್ಟೋಲನ್ V3 ರೂಪ. ದ ಯಂಗ್ ಚೈಲ್ಡ್ ಪ್ಲೇಫುಲಿ ಸ್ಟೀಲ್ಸ್ ಟಾಯ್ಸ್ ಫ್ರಮ್ ಹಿಸ್ ಸಿಬ್ಲಿಂಗ್ಸ್. ಚಿಕ್ಕ ಮಗು ತಮಾಷೆಯಾಗಿ ತನ್ನ ಒಡಹುಟ್ಟಿದವರಿಂದ ಆಟಿಕೆಗಳನ್ನು ಕದಿಯುತ್ತದೆ. ದ ಯಂಗ್ ಚೈಲ್ಡ್ ಪ್ಲೇಫುಲಿ ಸ್ಟೀಲ್ಸ್ ಟಾಯ್ಸ್ ಫ್ರಮ್ ಹಿಸ್ ಸಿಬ್ಲಿಂಗ್ಸ್. ಇಲ್ಲಿ ಸ್ಟೀಲ್ಸ್ S ರೂಪ. ವಾಟ್ ಆರ್ ಯು ಸ್ಟೀಲಿಂಗ್? ನೀವು ಏನು ಕಳ್ಳತನ ಮಾಡುತ್ತಿದ್ದೀರಿ? ವಾಟ್ ಆರ್ ಯು ಸ್ಟೀಲಿಂಗ್? ಇಲ್ಲಿ ಸ್ಟೀಲಿಂಗ್ ING ರೂಪ.